ಉಪವಾಸಕ್ಕೂ ಮುನ್ನವೇ ಅಣ್ಣಾ ಹಜಾರೆ ಬಂಧನ, ದಿಲ್ಲಿಯಲ್ಲಿ ಬೆಂಬಲಿಗರ ಭಾರೀ ಪ್ರತಿಭಟನೆ. ಇದು ಸಂವಿಧಾನದ ಕಗ್ಗೊಲೆ ಅಂದ್ರು ಸಂತೋಷ್ ಹೆಗಡೆ. ಪ್ರಬಲ ಜನಲೋಕಪಾಲ ಮಸೂದೆಗೆ ಆಗ್ರಹಿಸಿ ಅಣ್ಣಾ ಹಜಾರೆ ಮತ್ತು ತಂಡ ನಡೆಸಲು ಮುಂದಾಗಿದ್ದ ಉಪವಾಸವನ್ನ ದೆಹಲಿಯ ಪೊಲೀಸರು ಹತ್ತಿಕ್ಕಿದ್ದಾರೆ. ಅಚ್ಚರಿ ಎಂಬಂತೆ ಬೆಳ್ಳಂಬೆಳಗ್ಗೆಯೇ ದೆಹಲಿಯಲ್ಲಿರುವ ಅಣ್ಣಾ ಹಜಾರೆ ನಿವಾಸ ಮಯೂರ್ ವಿಹಾರಕ್ಕೆ ನುಗ್ಗಿದ ಪೊಲೀಸರು ಅಣ್ಣಾ ಹಜಾರೆಯವರನ್ನ ಬಂಧಿಸಿದರು. ಅಣ್ಣಾ ಟೀಮ್ನ ಇತರೆ ಸದಸ್ಯರಾದ ಅರವಿಂದ್ ಕೇಜ್ರಿವಾಲ್, ಪ್ರಶಾಂತ್ ಭೂಷಣ್, ಕಿರಣ್ ಬೇಡಿ ಮತ್ತು ಮನೀಶ್ರನ್ನ ಕೂಡ ಬಂಧಿಸಲಾಗಿದೆ. ಬಂಧಿತ ನಾಗರಿಕ ಸಮಿತಿ ಸದಸ್ಯರನ್ನ ದೆಹಲಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ನಿವಾಸಕ್ಕೆ ಕೊಂಡೊಯ್ದಿದ್ದಾರೆ. ಪ್ರಬಲ ಜನಲೋಕಪಾಲ್ಗಾಗಿ ಉಪವಾಸಕ್ಕೆ ಮುಂದಾಗಿರುವ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆಯವರನ್ನ ದೆಹಲಿ ಪೊಲೀಸರು ನಿರ್ದಯವಾಗಿ ನಡೆಸಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ದೆಹಲಿಯ ಅಣ್ಣಾ ನಿವಾಸ ಮಯೂರ್ ವಿಹಾರಕ್ಕೆ ನುಗ್ಗಿದ ಪೊಲೀಸರು ಅಣ್ಣಾ ಹಜಾರೆಯವರನ್ನ ಬಂಧಿಸಿದರು. ಅಲ್ಲದೆ ಅಣ್ಣಾ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿಗೊಳಿಸಿದ್ರು. ಮನೆಯ ಕಪಾಟಿನಲ್ಲಿದ್ದ ವಸ್ತುಗಳು ಕೂಡ ಚಲ್ಲಾಪಿಲ್ಲಿಯಾದವು. ಅಣ್ಣಾ ಹಜಾರೆ ಬಂಧನಕ್ಕೆ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ಬಂಧನ ಖಂಡಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರಿಗೂ ಬಗ್ಗದೆ ನೆಲದ ಮೇಲೆ ಮಲಗಿ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಹಲವು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. जिंदाबाद 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 सेना जिंदाबाद 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 ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಏನ್ ನಡೀತಾ ಇದೆ? ದೆಹಲಿ ಪೊಲೀಸರು ಈ ರೀತಿಯ ಒಂದು ನಡೆಗೆ ಏನ್ ಕಾರಣ? ಅಣ್ಣಾ ಹಜಾರೆ ಅವರನ್ನ ಬಂಧನ ಮಾಡೋದು ಒಂದ್ ಕಡೆ ಆದ್ರೆ, ಅವರ ಮನೆಯ ವಸ್ತುಗಳನ್ನ ಚೆಲ್ಲಾಪಿಲಿ ಮಾಡಿ ಒಂದ್ ರೀತಿ ಯಾರೋ ಭಯೋತ್ಪಾದಕನನ್ನ ಹಿಡಿಯೋ ರೀತಿ ಹೋಗಿ ಮನೆಯಲ್ಲಿ ಅಷ್ಟೊಂದು ರಾದ್ಧಾಂತ ಮಾಡಿ ಬಂಧನ ಮಾಡಿದ್ದಾರೆ. ಏನನ್ನ ಸಾಬೀತು ಮಾಡಬೇಕು ಅಂತಿದ್ದಾರೆ ದೆಹಲಿ ಪೊಲೀಸರು? ಭಾವನಾ, ದೆಹಲಿ ಪೊಲೀಸರಿಗೆ ಅಣ್ಣಾ ಹಜಾರೆ ಎನ್ನುವ ಹೆಸರು ನೋಡೋದೇ ಒಂದು ರೀತಿಯಾಗಿರ್ತಕ್ಕಂಥ ಭಯದ ವಾತಾವರಣ ಸೃಷ್ಟಿಯಾದಂತಿದೆ. ಒಂದು ರೀತಿಯ ದಿಗ್ಭ್ರಾಂತಿಯ ಸ್ಥಿತಿಯಲ್ಲಿ ಒಂದು ಕಡೆ UPA ಸರ್ಕಾರ, ಮತ್ತೊಂದು ಕಡೆ UPA ಸರ್ಕಾರದಿಂದ ನೇರವಾಗಿ ಆರ್ಡರ್ ಪಡಿತಕ್ಕಂಥ ದೆಹಲಿ ಪೊಲೀಸರು ಇದ್ದಂತಿದೆ. ಒಟ್ಟಾರೆ ಒಂದು ಶಾಂತಿಯುತ ಪ್ರತಿಭಟನೆಗೂ ಕೂಡ ಅನುಮತಿ ನೀಡದಂಥ ಸ್ಥಿತಿಯಲ್ಲಿ ದೆಹಲಿ ಪೊಲೀಸರಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನಿನ್ನೆಯೇ ಅಣ್ಣಾ ಹಜಾರೆ ಗಾಂಧಿ ಸಮಾಧಿ ಎದುರು ತಮ್ಮ ಮೌನ ಪ್ರತಿಭಟನೆ ನಡೆಸಿ ಸ್ಪಷ್ಟಪಡಿಸಿದ್ರು, ಯಾವುದೇ ರೀತಿಯ ಹಿಂಸಾಚಾರಕ್ಕೆ ನನ್ನ ಒಂದು ಪ್ರತಿಭಟನೆಯಲ್ಲಿ ಅವಕಾಶ ಇಲ್ಲ, ಇದೊಂದು ರೀತಿಯಾಗಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆ ಅಂತಕ್ಕಂಥದ್ದನ್ನು. ಆದರೆ ದೆಹಲಿ ಪೊಲೀಸರು ಇದಕ್ಕೂ ಕೂಡ ಅನುಮತಿ ನೀಡಿರಲಿಲ್ಲ. 22 ಷರತ್ತುಗಳನ್ನು ದೆಹಲಿ ಪೊಲೀಸರು ವಿಧಿಸಿದ್ರು. ದೆಹಲಿ ಪೊಲೀಸರು ಕೂಡ UPA ಸರ್ಕಾರ ಯಾವ ರೀತಿ ಹೇಳುತ್ತದೋ ಅದೇ ರೀತಿ ನಡೆದುಕೊಳ್ಳುವ ದೆಹಲಿ ಪೊಲೀಸರು ಈ ರೀತಿ ಬೆಳಿಗ್ಗೆ ಇವತ್ತು ಸುಪ್ರೀಂ ಎನ್ಕ್ಲೇವ್ನಲ್ಲಿ ನಾವು ನೋಡಿದ್ವಿ. ಸುಪ್ರೀಂ ಎನ್ಕ್ಲೇವ್ನಲ್ಲಿ ಮನೀಶ್ ಸಿಸೋಡಿಯಾ ಅವರ ಮನೆಯಲ್ಲಿ ಅಣ್ಣಾ ಹಜಾರೆ ಬೀಡು ಬಿಟ್ಟಿದ್ರು. ಅಣ್ಣಾ ಹಜಾರೆ ಅವರ ಮನೆಗೆ ಬೆಳಿಗ್ಗೆಯೇ ಇಡೀ ಒಂದು ಪೊಲೀಸ್ ತಂಡ ತಲುಪಿತ್ತು. 7 ಗಂಟೆ ಸುಮಾರಿಗೆ ಅವರನ್ನು ಬಂಧನಕ್ಕೆ ಕೂಡ ಒಳಪಡಿಸಿದೆ. ಸ್ವಲ್ಪ ಮಟ್ಟಿಗಿನ ಪ್ರತಿರೋಧ ಒಡ್ಡಿದ್ರಿಂದ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಆಯಿತು ಅಂತಕ್ಕಂಥದ್ದು ದೆಹಲಿ ಪೊಲೀಸರು ನೀಡ್ತಾ ಇರ್ತಕ್ಕಂಥ ಸಮರ್ಥನೆ. ಆದರೆ ಅಣ್ಣಾ ಹಜಾರೆ ಅವರನ್ನು ಅವರ ಪ್ರತಿಭಟನೆಗೆ ಮತ್ತು ಮೆರವಣಿಗೆಗೆ ಮೊದಲೇ ಬಂಧಿಸಿದ್ದು ಏಕೆ ಎನ್ನುವ ಪ್ರಶ್ನೆಗೆ
ದೆಹಲಿ ಪೊಲೀಸರ ಬಳಿ ಉತ್ತರವಿಲ್ಲ. ಕೇಂದ್ರ ಗೃಹ ಕಾರ್ಯದರ್ಶಿ RK ಸಿಂಗ್ ಹೇಳಿರ್ತಕ್ಕಂಥದ್ದು ಪ್ರಕಾರ ಅಣ್ಣಾ ಹಜಾರೆ ಇಡೀ ಒಂದು 144 ಅನ್ನು ಡಿಫೈ ಮಾಡುವ ಹೇಳಿಕೆಯನ್ನು ನೀಡಿದರು. ಹೀಗಾಗಿ ಬಂಧನ ಮುಂಜಾಗ್ರತಾ ಕ್ರಮವಾಗಿ ಮಾಡುವುದು ಅನಿವಾರ್ಯವಾಗಿತ್ತು ಅಂತಕ್ಕಂಥದ್ದು ಕೇಂದ್ರ ಗೃಹ ಇಲಾಖೆಯ ಪರವಾಗಿ ಬಂದಿರತಕ್ಕಂಥ ಹೇಳಿಕೆ. ಒಂದು ರೀತಿಯ ದಿಗ್ಭ್ರಾಂತ ಸ್ಥಿತಿ ದೆಹಲಿಯಲ್ಲೂ ಕೂಡ ಮುಂದುವರೆದಿದೆ. ಸಾಕಷ್ಟು ಜನ JP ಪಾರ್ಕ್ನಲ್ಲಿ ಏನು ಪ್ರತಿಭಟನೆ ನಡೆಸಬೇಕಿತ್ತು ಅಲ್ಲಿ ಬಂದು ಘೋಷಣೆಗಳನ್ನು ಕೂಗಿ ಬಂಧನಕ್ಕೊಳಪಡ್ತಕ್ಕಂಥ ಒಂದು ದೃಶ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇಡೀ ಒಂದು ಜನಮಾನಸ ಅಣ್ಣಾ ಹಜಾರೆ ಅವರ ಪರ ಆಂದೋಲನದಲ್ಲಿ ನಿಂತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇಡೀ ಒಂದು ದೆಹಲಿಯಲ್ಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಇದು ಚರ್ಚೆಯ ವಸ್ತು. ಅಣ್ಣಾ ಹಜಾರೆ ಅವರ ಒಂದು ಆಂದೋಲನ, ಅಣ್ಣಾ ಮತ್ತು ಟೀಮ್ ಜೊತೆಗೆ ನಾವಿದ್ದೇವೆ ಅಂತಕ್ಕಂಥದ್ದು ಜನಮಾನಸದ ಅಭಿಪ್ರಾಯ. ಆದರೆ ಇದು ತಕ್ಷಣಕ್ಕೆ ಆಂದೋಲನದ ರೂಪ ಪಡೆಯುತ್ತೋ ಅಥವಾ ಕೇವಲ ಚರ್ಚೆಯ ರೂಪದಲ್ಲಿ ಉಳಿಯುತ್ತೋ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥ ಸಂಗತಿ. ಸ್ವಲ್ಪ ಹೊತ್ತಿನ ಮುಂಚೆ ಸಂಸತ್ ಭವನದಲ್ಲಿ ಪ್ರಧಾನಮಂತ್ರಿ ಕೇಂದ್ರ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಕೂಡ ನಡೆಸಿದ್ರು. ಅಲ್ಲಿ ಕೂಡ ಅಣ್ಣಾ ಹಜಾರೆ ಅವರ ಬಂಧನ ಮತ್ತು ನಂತರದ ಒಂದು ಪರಿಸ್ಥಿತಿಯ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ ಈಗಾಗಲೇ. ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯ ಕಾರ್ಯಕಲಾಪಗಳು ಕೂಡ ಆರಂಭವಾಗಿವೆ. ಅಲ್ಲೂ ಕೂಡ ಇದೇ ವಿಷಯ ಪ್ರಸ್ತಾಪವಾಗ್ತಾ ಇದೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕಿ ಸುಷ್ಮಾ ಸ್ವರಾಜ್ ಬಂಧನದ ಒಂದು ಕ್ರಮವನ್ನು ಖಂಡಿಸಿ ಲೋಕಸಭೆಯಲ್ಲಿ ಮಾತನಾಡಿದ್ರು ಕೂಡ ಕೇಂದ್ರ ಸಚಿವ ಪವನ್ ಕುಮಾರ್ ಬನ್ಸಲ್ ಸರ್ಕಾರದ ಪರವಾಗಿ ಕೂಡ ಉತ್ತರವನ್ನು ನೀಡ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಕೂಡ ನಡಿಬೇಕು ಅಂತಕ್ಕಂಥದ್ದು ವಿರೋಧ ಪಕ್ಷಗಳ ಒಟ್ಟಾರೆ ಅಭಿಪ್ರಾಯ. ವಿರೋಧ ಪಕ್ಷಗಳಿಂದ ಮತ್ತು ಇಡೀ ಬುದ್ಧಿಜೀವಿ ವಲಯದಿಂದ ಅಣ್ಣಾ ಹಜಾರೆ ಬಂಧನದ ಬಗ್ಗೆ ಸಾಕಷ್ಟು ಟೀಕೆ ಮತ್ತು ಖಂಡನೆಗಳು ವ್ಯಕ್ತವಾಗ್ತಾ ಇವೆ. ಭಾವನಾ, ಪ್ರಮುಖ ಪ್ರತಿಪಕ್ಷ BJP ಹೇಳ್ತಾ ಇರತಕ್ಕಂಥದ್ದು ಪ್ರಕಾರ ಅಣ್ಣಾ ನಮಗೆ ಪ್ರತಿಭಟನೆ ಕರೆದ್ರೆ ನಾವು ಖಂಡಿತವಾಗ್ಲೂ ಕೂಡ ಆಂದೋಲನದಲ್ಲಿ ಪಾಲ್ಗೊಳ್ತೇವೆ ಅಂತಕ್ಕಂಥದ್ದು. ಎಡಪಕ್ಷಗಳು ಕೂಡ ಅಣ್ಣಾ ಹಜಾರೆ ಅವರ ಬಂಧನವನ್ನು ಖಂಡಿಸಿವೆ. ಅದೇ ರೀತಿ ಇಡೀ ದೇಶದಲ್ಲಿ ಒಂದು ಬುದ್ಧಿಜೀವಿ ವಲಯದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಆಮ್ ಆದ್ಮಿಯಲ್ಲಿ ಒಂದು ಮಟ್ಟದ ಆಕ್ರೋಶ ಖಂಡಿತವಾಗ್ಲೂ ಕೂಡ ಸರ್ಕಾರದ ಒಂದು ಕ್ರಮದ ಬಗ್ಗೆ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಮುಂದೆ ಸರ್ಕಾರ ಏನು ಮಾಡಲಿದೆ ಮತ್ತು ಟೀಮ್ ಅಣ್ಣಾ ಏನು ಮಾಡಲಿದೆ ಅಂತಕ್ಕಂಥದ್ದು. ಪ್ರಾಯಶಃ ಒಂದು ಫೇಸ್ ಆಫ್ನ ಸ್ಥಿತಿ ನಿನ್ನೆಯಿಂದ ಕಂಡು ಬರ್ತಾ ಇತ್ತು. ಆ ಒಂದು ಸ್ಥಿತಿ ಬೆಳಿಗ್ಗೆ ಮುಕ್ತಾಯವಾದ ನಂತರ ಇಡೀ ದೇಶದಲ್ಲಿ ಸಹಜವಾಗಿ ಪ್ರತಿಭಟನೆಗಳು ನಡೆದಿವೆ. ಆ ಪ್ರತಿಭಟನೆಯ ನಂತರ ಮುಂದಿನ ಹಾದಿ ಏನು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಬೇಕು ಭಾವನಾ. ಆದರೆ ಒಂದಂತೂ ಸತ್ಯ, ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯ ತಳಿತಾಕಿರ್ತಕ್ಕಂಥ ಸ್ಥಿತಿ ಇವತ್ತು ಖಂಡಿತವಾಗ್ಲೂ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಕನ್ಸಾಲಿಡೇಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಇದರ ಒಂದು ಫಾಲೋಔಟ್ ಇರ್ತದೆ ಅಂತಕ್ಕಂಥದ್ದು. ಒಂದು ರಾಜಕೀಯವಾಗಿರ್ತಕ್ಕಂಥ ಅಭಿಪ್ರಾಯ, ಪ್ರಾಯಶಃ ಪಕ್ಷಗಳು ಇದನ್ನು ಮೀರಿ ಸ್ಥಿತಿಯನ್ನು ನೋಡಲಾರಲೇನೋ. ಕಾಂಗ್ರೆಸ್ ಇರ್ಬೋದು, ಅದು BJP ಇರ್ಬೋದು, ಎಡಪಕ್ಷಗಳಿರ್ಬೋದು, ಕೇವಲ ಒಂದು ಪೊಲಿಟಿಕಲ್ ಫಾಲೋಔಟ್ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಆದರೆ ಇಡೀ ಭ್ರಷ್ಟಾಚಾರದ ವಿರುದ್ಧ ಜನಮಾನಸದಲ್ಲಿ ಕ್ರೋಢೀಕೃತವಾಗ್ತಕ್ಕಂಥ ಅಭಿಪ್ರಾಯಗಳೇನು ಅಂತಕ್ಕಂಥದ್ರ ಬಗ್ಗೆ ಪಕ್ಷಗಳು ಸಾಕಷ್ಟು ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಇಲೆಕ್ಟ್ರಲ್ ಡಿಫಿಟ್ ಆರ್ ವಿಕ್ಟ್ರಿ ಅಂತಕ್ಕಂಥದ್ದು ಮಾತ್ರ. ಆದರೆ ಇದರ ಸೋಷಿಯಲ್ ಇಂಪ್ಲಿಕೇಶನ್ಸ್ ಏನು, ಇದರ ಸಾಮಾಜಿಕವಾಗಿರ್ತಕ್ಕಂಥ ಅಭಿಪ್ರಾಯ ಯಾವ ರೀತಿ ತಳಿಬೋದು ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭಾವನಾ. ಇದೊಂದು ರೀತಿಯಾಗಿರ್ತಕ್ಕಂಥ ತುಂಬ ದೊಡ್ಡದಾಗಿರ್ತಕ್ಕಂಥ ತುಂಬ ದಿನಗಳು ತೆಗೆದುಕೊಳ್ಳತಕ್ಕಂಥ ಒಂದು ಸಂಘರ್ಷದ ಆರಂಭವನ್ನು ಅಣ್ಣಾ ಹಜಾರೆ ಮಾಡಿದ್ದಾರೆ. ಅಣ್ಣಾ ಹಜಾರೆ ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗೆ ಒಂದು ಐಕಾನ್ ಆಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾವನಾ. ಓಕೆ ಪ್ರಶಾಂತ್, ಇವಾಗ ನೀವಾಗಲೇ ಹೇಳಿದ್ರಿ ಬದಲಾವಣೆಗೆ ಐಕಾನ್ ಆಗಿ ಅಣ್ಣಾ ಹಜಾರೆ ಅವರು ನಿಂತಿದ್ದಾರೆ. ಅದು ಎಲ್ಲರೂ ಒಪ್ಪುವಂತಹ ಮಾತು. ಅವರಿಟ್ಟಿರುವಂತಹ ಒಂದು ಪ್ರಸ್ತಾಪ ಕೂಡ ಸಾಕಷ್ಟು ಜನಮನ್ನಣೆಯನ್ನ ಗಳಿಸಿದೆ. ಸಾಕಷ್ಟು ಅಭಿಮಾನಿ ವರ್ಗ ಇವಾಗ ಅಣ್ಣಾ ಹಜಾರೆ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ದೆಹಲಿ ಪೊಲೀಸರಿಗೆ ಇಂತಹ ಒಂದು ಆದೇಶವನ್ನ ಕೇಂದ್ರ ಸರ್ಕಾರ ನೀಡಿದೆ ಅಂದ್ರೆ ಇದರ ಹಿನ್ನೆಲೆ ಏನು? ಅಂದ್ರೆ ಸಂಪೂರ್ಣವಾಗಿ ಅಣ್ಣಾ ಹಜಾರೆ ಅವರ ಟೀಮ್ ಅನ್ನ ಅಥವಾ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕಬಹುದು ಅನ್ನೋ ವಿಶ್ವಾಸ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆಯಾ? ಭಾವನಾ, ನಾನು ಬೆಳಿಗ್ಗೆಯಿಂದ ಕೂಡ ಕೆಲ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡ್ತಾ ಇದ್ದೆ. ಕೆಲ ಹಿರಿಯ ಕಾಂಗ್ರೆಸ್ ನಾಯಕರು ಹೇಳುತ್ತಿರುವ ಪ್ರಕಾರ ಒಂದು ವೇಳೆ ಅಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ಕೊಟ್ಟಲ್ಲಿ ಅದರ ಮುಂದಿನ ಪರಿಣಾಮಗಳಿಗೆ ಜವಾಬ್ದಾರ ಯಾರು ಅಂತಕ್ಕಂಥದ್ದು. ಕೇವಲ 6 ತಿಂಗಳಿಗೊಮ್ಮೆ ಉಪವಾಸ ಸತ್ಯಾಗ್ರಹ ಕುಳಿತಲ್ಲಿ ಸರ್ಕಾರ ಸ್ಥಿತಿಯನ್ನು ಹೇಗೆ ಡೀಲ್ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪರವಾಗಿ ತರ್ಕವನ್ನು ಮುಂದಿಡ್ತಾ ಇರ್ತಕ್ಕಂಥವ್ರ ಪ್ರಶ್ನೆ. 6 ತಿಂಗಳಿಗೊಮ್ಮೆ ನೀವು ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಲ್ಲಿ ಆ ಒಂದು ಉಪವಾಸ ಸತ್ಯಾಗ್ರಹದ 6-7 ದಿನದ ಒಂದು ಸ್ಥಿತಿ ಏನಾಗ್ಬೋದು,
ಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಹೋದರೆ ಏನು ಅಂತಕ್ಕಂಥದ್ದು. ಯಾಕಂದರೆ ಅಣ್ಣಾ ಹಜಾರೆ ಅವರ ಬಳಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕೇಡರ್ ಇಲ್ಲ. ಮತ್ತೊಬ್ಬರು ಈ ಸ್ಥಿತಿಯ ಉಪಯೋಗವನ್ನು ತೆಗೆದುಕೊಂಡರೆ ಆಗ ಉಂಟಾಗಬಹುದಾಗಿರ್ತಕ್ಕಂಥ ಕಾನೂನಿನ ಸ್ಥಿತಿಯ ಜವಾಬ್ದಾರ ಯಾರು ಅಂತಕ್ಕಂಥದ್ದು ಕಾಂಗ್ರೆಸ್ ಪರವಾಗಿ ಬರ್ತಾ ಇರತಕ್ಕಂಥ ತರ್ಕಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಪ್ರತಿಭಟನೆಯನ್ನು ಮಾಡಿ ಮುಷ್ಕರವನ್ನು ಮುಂದುವರಿಸಿ, ಆದರೆ ಪ್ರತಿ ಬಾರಿ ಉಪವಾಸ ಸತ್ಯಾಗ್ರಹ ಕೂತರೆ ಅದರ ಮುಂದಿನ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತದೆ. ಅದರ ಜವಾಬ್ದಾರಿ ಯಾರು ಹೊರ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಮುಂದೆ ಇಡ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಕಾಂಗ್ರೆಸ್ ಮತ್ತು UPA ಸರ್ಕಾರದ ಸ್ಪಷ್ಟ ನಿಲುವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಒಂದು ಕಾನೂನು ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಹೊರಗಿನ ಶಕ್ತಿಗಳು ಕೇವಲ ಉಪವಾಸ ಸತ್ಯಾಗ್ರಹವನ್ನು ಹೂಡಿ ಸರ್ಕಾರವನ್ನು ಬೆದರಿಸುವಂತಿಲ್ಲ. ನೀವು ಸರ್ಕಾರದ ಭಾಗವಾಗಿ ಒಂದು ಇಲೆಕ್ಟ್ರಲ್ ಪ್ರೊಸೆಸ್, ಒಂದು ಚುನಾಯಿತ ಒಂದು ಪ್ರಕ್ರಿಯೆಯ ಭಾಗವಾಗಿ ಈ ರೀತಿಯ ಕಾನೂನಿನನ್ನ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನೀವು ನಿಮ್ಮ ಒತ್ತಡವನ್ನ ಹೇರಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪರವಾಗಿ ಬರ್ತಾ ಇರತಕ್ಕಂಥ ತರ್ಕ. ಒಟ್ಟಾರೆ ಸ್ಥಿತಿ ಸ್ಪಷ್ಟ ಭಾವನಾ. UPA ಸರ್ಕಾರ ಅಣ್ಣಾ ಹಜಾರೆ ಅವರ ಪ್ರತಿಭಟನೆಯಿಂದ ದಂಗು ಬಡಿದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಉಪವಾಸ ಸತ್ಯಾಗ್ರಹ ನಡೆಸಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತಕ್ಕಂಥದ್ದು ಸರ್ಕಾರದ ನಿಲುವಾಗಿದೆ.